पति ब्रह्मचारी। ಒಂದು ಸಲ ನಿನ್ ಗಮನನ ಸರಿಯಾಗಿ ಕೊಟ್ಟು ನನ್ನ ಮಾತನ್ನ ಕೇಳಿಸ್ಕೊ. ಏನಂದ್ರೆ ನಾನು ಗೂಂಡ ಆಗಿದ್ದೆ, ಗೂಂಡ ಆಗಿದ್ದೀನಿ, ಗೂಂಡಾಗೆ ಇರ್ತೀನಿ. ಇನ್ಮೇಲೆ ನಾನು ಇನ್ನೂ ತಪ್ಪುಗಳನ್ನ ಮಾಡ್ತೀನಿ. ತಪ್ಪು ನಡೀತಾ ಇದ್ರೆ ಅಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀನಿ. ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ ನಾನು. ಸಾಕು ನಿಲ್ಸು ಪ್ಲೀಸ್. ಶುರು ಮಾಡಿದ್ದು ನೀವೇ ಅಲ್ವಾ ಮೇಡಮ್ ಅವರೇ, ನೀವೇ ಮಾಡಿದ್ದು. ಆದ್ರೆ ಈಗ ಈ ನಾಟಕನ ಮುಗಿಸೋದು ನಾನು. ಒಬ್ಬ ಗೂಂಡ ಮುಗಿಸ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಏಯ್, ಯಾಕೋ ಬಚ್ಚಿಟ್ಕೊಂಡಿದ್ಯಾ? ತಗೋಬ, ಕೊಡು. ಏಯ್, ಇವತ್ತು ನಾನು ಎಲ್ಲ ಲಿಮಿಟ್ನು ಕ್ರಾಸ್ ಮಾಡ್ತೀನಿ. ಇಷ್ಟು ದಿನ ಎಲ್ಲ ಜನರು ನನ್ನ ಹೆಸರು ಕೇಳಿದ್ರೆ ಹೆದರ್ಕೋತಾ ಇದ್ರು. ಆದ್ರೆ ಇನ್ ಮುಂದೆ ಬೈಕೋತಾರೆ, ಶಾಪ ಕೊಡ್ತಾರೆ ಎಲ್ರು. ಮತ್ತೆ ಇದೆಲ್ಲದಕ್ಕೂ ಕಾರಣ ನೀನಾಗಿರ್ತೀಯ. ನೀನು ಇನ್ಮೇಲೆ ಇರು. ನನ್ ಜೊತೆ ಇದ್ದು ಮಾನ್ಗೆಟ್ಟ ರೌಡಿ ಹೆಂಡತಿಯಾಗಿ ಬದುಕ್ತೀಯ ನೀನು. ಏಯ್, ಅಲ್ಲಿ ನಿಂತ್ಕೊಂಡು ಏನರ ಮುಖ ನೋಡ್ತಾ ಇದ್ರ? ಹೋಗ್ರ ಇಲ್ಲಿಂದ. ಶಾಬಾಷ್ ಮಗಳೇ, ಇವತ್ತು ಏನಾಯ್ತೋ ಈ ರೀತಿ ಯಾವತ್ತೂ ಆಗಿರಲಿಲ್ಲ. 47 ಗಂಟೆ 55 ನಿಮಿಷದಲ್ಲಿ ಸೂರಜ್ನ ನೀನು ಕಂಟ್ರೋಲ್ ಮಾಡಿಬಿಟ್ಟೆ ಕಣಮ್ಮ. ನನಗೆ ಇವತ್ತು ಒಂದು ಮಾತು ಖಚಿತ ಆಯಿತು ಕಣಮ್ಮ. ಇಷ್ಟು ಕಡಿಮೆ ಸಮಯದಲ್ಲಿ ಸೂರಜ್ ಅವನು ಹಿಡಿದಿಟ್ಕೊಂಡಿದ್ದಾನೆ ಅಂತ ಅಂದ್ರೆ ಇನ್ನು ತುಂಬಾ ದಿನ ದೂರ ಇಲ್ಲ ಅವನು ಅಡ್ಡದಾರಿಯಿಂದ ಸರಿಯಾದ ದಾರಿಗೆ ವಾಪಸ್ ಬರೋದಿಕ್ಕೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳಿಂದ ಅವನನ್ನ ಸುಧಾರಿಸೋದಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಆದ್ರೆ ಇವತ್ತು ನೀನು ಒಬ್ಬ ತಂದೆ ಕಣ್ಣಲ್ಲಿ ಹೊಸ ಬೆಳಕನ್ನ ಮೂಡಿಸಿದೀಯ ಮಗಳೇ. ಅಯ್ಯೋ 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 ಅಯ್ಯೋ, ಬೇಡ ಮಗಳೇ, ಅಳ್ಬೇಡ. ನೀನ್ ಈ ತರ ನನಗೆ ಭರವಸೆ ಕೊಟ್ಟು ನಿನ್ ಭರವಸೆನ ಕಳ್ಕೋಬೇಡ. ಈಗ ಸೋಲೋದಲ್ಲ, ಗೆಲ್ಬೇಕಮ್ಮ ನೀನು. ನೀನು ಮದುವೆ ಆಗಿ ನಿನ್ ಕರ್ತವ್ಯನ ನಿಭಾಯಿಸ್ತಿದ್ಯಾ ಅಂದ್ರೆ ನೀನ್ ಎಂತದೇ ಪರಿಸ್ಥಿತಿನೂ ನಿಭಾಯಿಸ್ತೀಯ ಮಗಳೇ. ನನಗೆ ಗೊತ್ತಿದೆ ಮಗಳೇ, ಈ ದಾರಿ ಅಷ್ಟು ಸುಲಭದ್ದಲ್ಲ ಅಂತ. ಸರಳ ಆತ್ಗೆ ನಿನ್ನ ತಂದೆ, ನಮ್ಮ ಬಡತನ, ಇದೆಲ್ಲ ನಿನ್ನ ದಾರಿಗೆ ಅಡ್ಡ ಬರ್ತಾನೆ ಇರುತ್ತೆ ಕಣಮ್ಮ. ಆದ್ರೆ ನೀನು ಇದನ್ನೆಲ್ಲ ದಾಟಿ ಖಂಡಿತವಾಗ್ಲೂ ನೀನು ನಮ್ಮ ಸೂರಜನ್ನ ಬದಲಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಕಣಮ್ಮ. ನಾನು ಒಂದು ಮಾತಂತೂ ಗ್ಯಾರಂಟಿ ಕೊಡ್ತೀನಿ ಮಗಳೇ, ನಮ್ಮ ಸೂರಜ್ ಅಂತ ಒಳ್ಳೆ ಹುಡುಗ ನಿನಗೆ ಭೂಮಿ ಮೇಲೆ ಎಲ್ಲೂ ಸಿಗಲ್ಲಮ್ಮ. ನನಗೆ ನನ್ನ ಹಳೆ ಸೂರಜ್ ವಾಪಸ್ ಬೇಕು. ನನ್ನ ಮಗ ವಜ್ರ ಕಣಮ್ಮ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪ. ನನ್ನ ಸೂರಜ್ನ ಸಂಬಂಧದ ಕಡೆ ಇಟ್ಟಿರೋ ಈ ಹೆಜ್ಜೆನ ನಾನು ವಾಪಸ್ ತಗೊಳ್ಳಲ್ಲ. ಕೆಲವೊಂದ್ಸಲ ನಾನು ಸೋಲ್ಬೋದು. ಆಗ ನೀವು ನಿಮ್ಮ ಈ ಮಗಳ ಕೈನ ಹಿಡ್ಕೊಂಡು ಆಶೀರ್ವಾದ ಮತ್ತೆ ಧೈರ್ಯನ ಕೊಡಿ. ನಾನು ನನ್ನ ಪ್ರಯತ್ನ ಮಾಡ್ತೀನಿ. ನಿಮ್ಮ ಈ ನಂಬಿಕೆ ಮತ್ತೆ ಭರವಸೆ ಒಡಿದೇ ಇರೋ ಹಾಗೆ.
ಪ್ರತಿ ಸಲನೂ ತುಂಬ ಕಾಳಜಿ ತೊಗೊಂಡಿದ್ದಾಳೆ ಅವಳು ಊಟ ಮಾಡೋದಕ್ಕೂ ಮುಂಚೆ ನನಗೆ ಊಟ ಮಾಡಿಸ್ತಾ ಇದ್ರು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಒಬ್ಬಂಟಿ ಅನ್ನೋ ಫೀಲ್ ಬರ್ದಿರೋ ಹಾಗೆ ಜೊತೆ ಇದ್ದವಳು ಅವಳು. ಅಂತೊಳ್ಳ ಒಂದು ಪ್ರಮಾಣಕ್ಕೋಸ್ಕರ ಹೇಗೆ ಬಿಟ್ಕೊಡ್ಲಿ ನಾನು? ನನ್ನ ಬಾಲ್ಯ ಸ್ನೇಹಿತೆ ಅವಳು. ಮತ್ತೆ ನೀನ್ ನನ್ನ ಮನ್ಸನ್ನ ಗೆದ್ಬಿಟ್ಟೆ ಸೂರಜ್. ಮತ್ತೆ ನಿನ್ ಬಾಯಿಂದ ಹೇಳ್ಬಿಟ್ಟೆ ಚಿಕ್ಕ ವಯಸ್ಸಿಂದ ನಾನೇ ನಿನ್ ಬೆಸ್ಟ್ ಫ್ರೆಂಡ್ ಅಂತ. ಅದಕ್ಕೆ ನಾನು ನಿನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತೀನಿ. ನಿನ್ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ ಗೊತ್ತಾ. ಮತ್ತೆ ನೀನು ನನ್ಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಬರ್ತೀಯ. ನೀನ್ ನನ್ಗೋಸ್ಕರ ಅವ್ರಿಗೆ ಕೊಟ್ಟಿರೋ ಆಣೆನೂ ಮರ್ತು ಆ ರೌಡಿಗಳ ಜೊತೆ ಜಗಳ ಆಡ್ದೆ. ಆದ್ರೆ ನನ್ಗೆ ಇವತ್ತು ಅರ್ಥ ಆಯ್ತು ನಿನ್ ಜೀವನದಲ್ಲಿ ನನ್ಗೆಷ್ಟು ಬೆಲೆ ಇದೆ ಅಂತ. ನೀನ್ ನನ್ನ ಬರೀ ಫ್ರೆಂಡ್ ಅಂತ ಅನ್ಕೊಂಡಿರ್ಬೋದು, ಆದ್ರೆ ನೀನ್ ನನ್ಗೆ ಫ್ರೆಂಡ್ಗಿಂತ ತುಂಬಾ ಜಾಸ್ತಿ. ಆದ್ರೆ ಇನ್ಮೇಲೆ ನೋಡು ಹೇಗ್ ನಿನ್ನ ನಾನು ನನ್ನವನಾಗಿ ಮಾಡ್ಕೋತೀನಿ ಅಂತ. ನೀನು ನನಗ್ ಮಾತ್ರ ನಮ್ಮಿಬ್ರು ಮಧ್ಯ ಬೇರೆ ಇನ್ಯಾರೂ ಬರಕ್ಕಾಗಲ್ಲ.